ಗುಡ್ ಮಾರ್ನಿಂಗ್ ಗುರುಜಿ. ಹೇಳಿ ಹೇಳಿ. ಆ, ಇವತ್ತು ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಕೇಳಿಸ್ತಾ ಇಲ್ಲ. ಇಲ್ಲಿ ಎಚ್ ಡಿ ಎಲ್ ಅಂದ್ರೆ ಗುಡ್ ಕೊಲೆಸ್ಟ್ರಾಲ್ ಅಲ್ವಾ? ಹಾ, ಎಚ್ ಡಿ ಎಲ್ ಎಚ್ ಡಿ ಎಲ್ ಇಸ್ ಒಳ್ಳೆದೆ. ಎಲ್ ಡಿ ಎಲ್ ವಿ ಡಿ ಎಲ್ ಎರಡೂ ಒಳ್ಳೆದೆ. ಅದೇ ಎಲ್ ಡಿ ಎಲ್ ಅದೇ ಎಲ್ ಡಿ ಎಲ್ ಇದು ನೀವು ಹೇಳಿದ್ರಲ್ಲ, ಇದು ಲೆಮನ್, ನಿಂಬೆ ರಸ ಮತ್ತೆ ಬೆಳ್ಳುಳ್ಳಿ ಮತ್ತೆ ನೀರು ಮಿಶ್ರ ಮಾಡ್ಕೊಳ್ಳಿ. ನೀರು ಮಿಶ್ರ ಮಾಡೋದು ಯಾಕಂದ್ರೆ ಅಸಿಡಿಟಿ ಹೆಚ್ಚಾಗಬಾರ್ದು ಅಂತ ನೀರು ಮಿಶ್ರ ಮಾಡಿ. ಅಸಿಡಿಟಿ ಯಾವ್ದು ಕೇಳಿದೆ ಅಷ್ಟೇ. ರೈಟ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಯಾರು ಕ್ವಶನ್ಸ್ ಕೇಳೋರು ಹ್ಯಾಂಡ್ ರೈಸ್ ಮಾಡಿ. ಸರ್ ಮಾತಾಡಿ. ಸರ್ ನಮಸ್ತೆ ಸರ್. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ಆಕ್ಚುಲಿ ಇವತ್ತು ಟಾಪಿಕ್ ತುಂಬಾ ಚೆನ್ನಾಗಿತ್ತು ಸರ್. ಓಕೆ, ಆಕ್ಚುಲಿ ಪ್ರಾಬಲಿ ಎರಡು ಟಾಪಿಕ್ ನನಗೆ ತುಂಬಾ ಅನ್ವಯಿಸುತ್ತೆ. ಹೃದಯ ರಿಲೇಟೆಡ್ ಮತ್ತೆ ವಾಟರ್ ಹಾರ್ವೆಸ್ಟ್, ವ್ಯವಸಾಯದ ರಿಲೇಟೆಡ್. ನಾನು ಆಕ್ಚುಲಿ ನಿನ್ನೆಯಿಂದ ಸ್ಟಾರ್ಟ್ ಮಾಡ್ಕೊಂಡೆ, ನಂದು ಹೊಲ ಎಲ್ಲ ಹಾರ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ನಾನು ಬೇರೆ ಏನೋ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಆಕ್ಚುಲಿ ಹೆಡ್ಜಿಂಗ್ ಪ್ಲಾಂಟ್ಸ್ ತುಂಬಾ ಇಂಪಾರ್ಟೆಂಟ್ ಸರ್. ನೀವು ಹೇಳ್ದಾಗೆ ಏನ್ ಮಾಡ್ತಾರೆ ಫಾರ್ಮರ್ಸ್ ಎಲ್ಲ, ಏನ್ ಮಾಡ್ತಾರೆ ಎಲ್ಲ ಮರಗಳನ್ನ ಕಡ್ದಾಕ್ತಾರೆ ಸರ್. ಮರ ಕಡ್ದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಬೆಸ್ಟ್ ಎಕ್ಸಾಂಪಲ್ 1990s, ಇನ್ ಬಿಟ್ವೀನ್ 1990s ಮತ್ತೆ 95 ನಲ್ಲಿ ಆಂಧ್ರದಲ್ಲಿ ಫ್ಲಡ್ ಆಯ್ತು ಸರ್. ಆಂಧ್ರದಲ್ಲಿ ಸಮುದ್ರದಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯ್ತು. ಅದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ರಿಸರ್ಚ್ ಮಾಡಿದ್ರೆ, ಅಲ್ಲಿ ಮ್ಯಾಂಗ್ರೋವ್ ಪ್ಲಾಂಟ್ ಅಂತ ಇರುತ್ತೆ ಸರ್. ಈ ಕೋಸ್ಟಲ್ ಅಲ್ಲಿ ಮ್ಯಾಂಗ್ರೋವ್ ಪ್ಲಾಂಟ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಕೋಸ್ಟಲ್ ಅಲ್ಲಿ ಮಾತ್ರ ಬೆಳೀತೈತೆ. ಅದನ್ನೆಲ್ಲ ಕಟ್ ಮಾಡ್ಬಿಟ್ಟು ಏನ್ ಮಾಡಿದ್ರು, ಅಲ್ಲಿ ಪ್ರಾನ್ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರಾನ್ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಪ್ರಾನ್ ಬೆಳೆಯಕ್ಕೆ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಆಂಧ್ರಕ್ಕೆ ತುಂಬಾ ಪ್ರಾಬ್ಲಮ್ ಆಯ್ತು ಆಗ. ಅದು ಯಾಕಂದ್ರೆ ಬಿರುಗಾಳಿ ಎಲ್ಲ ತಡಿತೈತೆ, ಅದು ಯಾವುದು ಮ್ಯಾಂಗ್ರೋವ್ ಫಾರೆಸ್ಟ್ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿದ್ರು, ಅದರಿಂದ ತೊಂದರೆ ಆಯ್ತು. ಅದೇ ರೀತಿ ನಮ್ಮ ಫಾರ್ಮರ್ಸ್ ಏನ್ ಮಾಡ್ತಾರೆ, ಸುತ್ತ ಹೆಡ್ಜಿಂಗ್ ಪ್ಲಾಂಟ್ ತುಂಬಾ ಇಂಪಾರ್ಟೆಂಟ್ ಸರ್. ಹೆಡ್ಜಿಂಗ್ ಪ್ಲಾಂಟ್ ಇಲ್ಲ ಅಂತಂದ್ರೆ ನಾವೇನೇ ಕ್ರಾಪ್ ಹಾಕಿದ್ರು ಕ್ರಾಪ್ ಎಲ್ಲ ಬಿರುಗಾಳಿ ಬೀಸಿದಾಗ ಹಾಳಾಗೋಗುತ್ತೆ. ವಾಟರ್ ಹಾರ್ವೆಸ್ಟ್ ಹೇಳಿದ್ರು ಸರ್. ನಮ್ಮ ಚಿತ್ರದುರ್ಗದಲ್ಲಿ ಒಬ್ರು ಜಿಯಾಲಜಿಸ್ಟ್ ಇದ್ದಾರೆ ಸರ್, ದೇವರಾಜ್ ರೆಡ್ಡಿ ಅಂತ ಹೇಳಿ. ಅವರು ಬ್ಯೂಟಿಫುಲ್ ಆಗಿ ಅದ್ರ ವಾಟರ್ ಹಾರ್ವೆಸ್ಟ್ ತುಂಬಾ ಚೆನ್ನಾಗಿ ಹೇಳ್ತಾರೆ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಯೂಟ್ಯೂಬ್ ಅಲ್ಲಿ ಅವ್ರದ್ದು ವಿಡಿಯೋಸ್ ಸಿಗ್ತವೆ. ಅವರು ಬೇಸಿಕಲಿ ಜಿಯಾಲಜಿಸ್ಟ್ ಸರ್. ಅವರು ಸುಮಾರು ಈ ಭೂಗರ್ಭನ ಸುಮಾರು ನಾನು ತೊಂದರೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಬೋರ್ ಪಾಯಿಂಟ್ ಗಳನ್ನ ತೋರ್ಸೋದೇ ಬಿಟ್ಬಿಟ್ರು. ಅವರು ಬಿಟ್ಬಿಟ್ಟು ಏನ್ ಮಾಡಿದ್ರು, ಈಗ ಅವರು ಎಲ್ಲೆಲ್ಲಿ ಬೋರ್ ಇದೆಯೋ ಅಲ್ಲೆಲ್ಲ ವಾಟರ್ ಹಾರ್ವೆಸ್ಟ್ ಹೆಂಗ್ ಮಾಡ್ಬೇಕು, ನೀವ್ ಹೇಳ್ದಂತ ಟೆಕ್ನಾಲಜಿನೆಲ್ಲ ಅವರು ಹೇಳ್ತಾ ಇರ್ತಾರೆ ಸರ್. ಅವರು ತುಂಬಾ ಫೇಮಸ್. ಅವರು ಆಂಧ್ರ ಮತ್ತೆ ತೆಲಂಗಾಣ ಮತ್ತೆ ಕರ್ನಾಟಕದಲ್ಲಿ ಅವ್ರದ್ದು ವರ್ಕ್ ಸ್ಟೇಷನ್. ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ಸರ್. ಮತ್ತೆ ಈ ಕೊಲೆಸ್ಟ್ರಾಲ್ ಬಗ್ಗೆ ಹೇಳಿದ್ರು ಸರ್. ನಾನು ಶಿಫ್ಟ್ ಆಗ್ತಾ ಇದ್ದೀನಿ ಸರ್, ಅದು ಆಯುರ್ವೇದಿಕ್ ಟ್ಯಾಬ್ಲೆಟ್ಸ್ ಶಿಫ್ಟ್ ಆಗ್ತಾ ಇದ್ದೀನಿ. ಓಕೆ, ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಸರ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಅಲಾಟ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಇದು ಕೊಲೆಸ್ಟ್ರಾಲ್ ಬಗ್ಗೆ ಈಗ ಅವರು ಆಯಿಲ್ ಅನ್ನ ಗುರುಜಿ ಹೇಳಿದ್ರು, ಕೋಕೋನಟ್ ಆಯಿಲ್ ಅನ್ನ ಯೂಸ್ ಮಾಡ್ಬೇಕು ಅಂತ. ಆಕ್ಚುಲಿ ಈಗ ಕೇರಳ ಸೈಡ್ ಮತ್ತೆ ಸೌತ್ ಕೇಂದ್ರ, ಮಂಗಳೂರು ಸೈಡ್ ಎಲ್ಲ ತುಂಬಾ ಜನ, ಅಂದ್ರೆ 99 ಅಲ್ಲ 100% ಅವ್ರು ಆ ಕಡೆ ಎಲ್ಲ ಕೋಕೋನಟ್ ಆಯಿಲ್ ಅನ್ನ ಯೂಸ್ ಮಾಡ್ತಾರೆ. ಕೋಕೋನಟ್ ಆಯಿಲ್ ಅಲ್ಲಿ ಏನು ಯಾವ್ದು ಸ್ಯಾಚುರೇಟೆಡ್ ಇಲ್ಲ ಅಂತ ಗುರುಜಿ ಹೇಳಿದ್ರು, ಅದು ನಿಜ. ಆಕ್ಚುಲಿ ನೋಡಿ, ಅವರೆಲ್ಲ ಎಷ್ಟು ಚೆನ್ನಾಗಿರ್ತಾರೆ, ಹೆಲ್ದಿ 100 ವರ್ಷ ಚೆನ್ನಾಗಿ ಬದುಕ್ತಾರೆ. ಆ ಕಡೆ ಜನ, ನಮ್ಮ ಈ ಕಡೆ ಅಂದ್ರೆ ಬೆಂಗಳೂರು ಮೈಸೂರು ಸೈಡ್ ಈ ಕಡೆ ಅಂದ್ರೆ ಗಟ್ಟದ ಮೇಲೆ ಅಂತ ಹೇಳ್ತಾರೆ. ಈ ಕಡೆ ಜನ ಅಷ್ಟು ದಿನ ಹೆಲ್ದಿಯಾಗಿ ಬದುಕಲ್ಲ. ಅವ್ರು 80-90 ವರ್ಷ ಆದ್ರೂ ತುಂಬಾ ಹೆಲ್ದಿ ಆಗಿರ್ತಾರೆ. ಎಷ್ಟು ಅಂದ್ರೆ ಅವ್ರ ಕೆಲ್ಸವನ್ನ ಅವರೇ ಮಾಡ್ಕೊಂತಾರೆ, ಅವ್ರಿಗೆ ಯಾವ್ದೇ ತರ ಪೇನ್ಸ್ ಇರೋದಿಲ್ಲ. ಅದಕ್ಕೆ ಕಾರಣ ಅವ್ರು ಯೂಸ್ ಮಾಡುವಂತ ಒಂದು ಕೋಕೋನಟ್ ಆಯಿಲ್. ಕೇಳೋ ಜನನು ಅಷ್ಟೇನೆ ನೋಡಿ, ಎಷ್ಟು ಹೆಲ್ದಿ ಆಗಿರ್ತಾರೆ. ಅವ್ರು ಮೊನ್ನೆ ಒಂದು ಯಾವ್ದ್ರಲ್ಲ ನ್ಯೂಸ್ ಅಲ್ಲಿ ಬಂತು, 96 ವರ್ಷದ ಒಬ್ಬ ಅಜ್ಜ 6 ದಿವಸ ಕಾಡಲ್ಲೇ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ರಂತೆ. ಅವ್ರು ಕಾಡಲ್ಲೇ ಇದ್ರಂತೆ, ಅವ್ರ ಏನೋ ಆಹಾರನ ತಗೊಂಡಿರ್ಲಿಲ್ಲ. ಬಟ್ ಆದ್ರೂ ಅವ್ರು ಎಷ್ಟು ಚೆನ್ನಾಗಿ ಆಮೇಲೆ ಯಾರೋ ಹುಡ್ಕೊಂಡ್ ಬಂದು ಅವ್ರನ್ನ ಕರ್ಕೊಂಡ್ ಬಂದ್ರು. ಅದಕ್ಕೆ ಎಲ್ಲ ಕಾರಣ ಅವ್ರು ಉಪಯೋಗಿಸುವಂತ ಆಹಾರ. ಅದು ಆಕ್ಚುಲಿ ಕೋಕೋನಟ್ ಆಯಿಲ್ ಅನ್ನ ನೀವು ಯಾವಾಗಾದ್ರೂ ಈ ಕಡೆ ಮಂಗಳೂರು, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಆ ಕಡೆ ಎಲ್ಲಾದ್ರೂ ಹೋದಾಗ ಸ್ವಲ್ಪ ತಗೊಂಡ್ ಬನ್ನಿ. ಆ ಕಡೆ ಎಲ್ಲ ಪ್ಯೂರ್ ಕೋಕೋನಟ್ ಆಯಿಲ್ ಸಿಗುತ್ತೆ, ಅದನ್ನ ಮನೇಲಿ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಗುರುಜಿ. ಜಗದೀಶ್ ಸರ್ ಮಾತಾಡಿ. ನಮಸ್ತೆ ಸರ್. ತುಂಬಾ ಅದ್ಭುತವಾದ ಒಂದು ವಿಷಯ ತಿಳಿಸ್ಕೊಟ್ರಿ ಸರ್. ಮಳೆ ನೀರಿನ ಸಂಗ್ರಹದ ಬಗ್ಗೆ ನಮ್ಗೆ ವಿಷಯ ಜಾಸ್ತಿ ಗೊತ್ತಿರ್ಲಿಲ್ಲ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಎಲ್ರು ನಾವು ಜಮೀನಲ್ಲಿ ಅದೊಂದು ಕೃಷಿ ಹೊಂಡ ಅಂತ ಹೇಳಿ ಮಾಡಿದ್ವಿ. ಅದು ಎಲ್ರು ಹಂಗೆ ಮಾಡಿಸ್ತಾರೆ, ನೆಕ್ಸ್ಟ್ ಅದನ್ನ ಮುಚ್ಚಿಬಿಡ್ತಾರೆ. ಬಟ್ ನೀರು ಸಂಗ್ರಹ ಮಾಡಿ ನಮಗೆ ನೀರಿನ ಸಮಸ್ಯೆ ಇಲ್ಲ. ಬೋರ್ವೆಲ್ ಇದೆ, 40 ಅಡಿ ಆಳದಲ್ಲಿ ನೀರ್ ಸಿಕ್ಕಿದೆ.
ಹಾಗಾಗಿ 30 ವರ್ಷದಿಂದ ಬೋರ್ವೆಲ್ ಇದೆ. ಬಟ್ ಜಮೀನಲ್ಲಿ ಯಾವುದೇ ರೀತಿ ಗಿಡ ಮರ ಇದುವರೆಗೆ ಇದ್ ಮಾಡಿರ್ಲಿಲ್ಲ. ನನಗೆ ತಿಳುವಳಿಕೆ ಬಂದಾಗಿಂದ ಒಂದ್ 10 ವರ್ಷದಿಂದ ಎಲ್ಲಾ ಸುತ್ತ ಗಿಡಗಳನ್ನ ಬೆಳೆಸ್ತಾ ಇದ್ದೇವಿ. ಒಳ್ಳೆ ಒಂದು ವಿಚಾರ ಹೇಳಿದ್ರಿ. ಅಣ್ಣಾ ಹಜಾರೆ ಅವ್ರ ಬಗ್ಗೆ ನಮಗೆ ಬರೀ ಭ್ರಷ್ಟಾಚಾರ ನಿರ್ಮೂಲನೆ ಬಗ್ಗೆ ಮಾತ್ರ ಗೊತ್ತಿತ್ತು. ಆ ವಿಚಾರ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅವರು ಸುಸೈಡ್ ಅಂತ ಹೋಗಿದ್ರು, ಈ ಬೇರೆಯವ್ರಿಗೋಸ್ಕರನೇ ಬದುಕ್ಬೇಕು ಅನ್ನೋ ಒಂದು ವಾಕ್ಯದಿಂದ ಅವರು ಎಷ್ಟೆಲ್ಲ ಬಂದು ಮತ್ತೆ ಸಾಧನೆ ಮಾಡಿದ್ರು. ಅವರು ಕೃಷಿ ಬಗ್ಗೆ ತುಂಬಾ ಅಧ್ಯಯನ ಮಾಡಿ ಅವರು ಆ ನೀರನ್ನ ಹೆಂಗ್ ಸಂಗ್ರಹ ಮಾಡ್ಬೇಕು, ಬರಡು ಭೂಮಿಯಲ್ಲಿ ಹೇಗ್ ಬೆಳೆ ತೆಗಿಬಹುದು ಅನ್ನೋದನ್ನ ತೋರಿಸ್ಕೊಟ್ರು. ಒಳ್ಳೆ ವಿಚಾರನ ತಿಳಿಸ್ಕೊಟ್ರಿ ಸರ್. ಇವತ್ತು ನಿಜಕ್ಕೂ ಈ ವಿಚಾರ ಎಲ್ರು ನಾವು ತಿಳ್ಕೊಬೇಕು. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡ್ಬೇಕು. ಬಹಳಷ್ಟು ಜನ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕು. ಕೊಲೆಸ್ಟ್ರಾಲ್ ಬಗ್ಗೆನೂ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ಅನಂತವಾದ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ಜಗದೀಶ್ ಸರ್. ಈಗ ಅಣ್ಣಾ ಹಜಾರೆ ಬಗ್ಗೆ ಗುರುಜಿ ತುಂಬಾ ಚೆನ್ನಾಗಿ ಹೇಳಿದ್ರು. ಅವರು ರಾಳೆಗಾಂವ್ ಸಿದ್ದಿ ಅಂತ ಮಹಾರಾಷ್ಟ್ರದಲ್ಲಿ ಒಂದು ಸಣ್ಣ ಊರದು. ಅವರು ಇದು ಮದ್ಯಪಾನ ಮತ್ತೆ ಧೂಮಪಾನವನ್ನ ಆ ಊರಲ್ಲಿ ಯಾರ್ಯಾರು ಮಾಡೋದಿಲ್ಲ. ಅವ್ರು ಅಷ್ಟೊಂದು ಅದನ್ನ ಏನದು ಇದು ಮಾಡಿದ್ರು. ಒಂದು ಜಾಥಾ ತರ ಮಾಡಿದ್ರು. ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಅವ್ರ ಹತ್ರ ತುಂಬಾ ಜನ ILRD ಸ್ಟೂಡೆಂಟ್ಸ್ ಅಂತ ಹೋಗಿದ್ದಾರೆ. ಆ ಹಳ್ಳಿಯನ್ನು ಯಾವ ರೀತಿ ಒಂದು ಸುಂದರ ಗ್ರಾಮವನ್ನಾಗಿ ಮಾಡ್ಬೇಕು ಅಂತ ಯಾರಾದ್ರೂ ತಿಳ್ಕೋಬೇಕು ಅಂತ ಆದ್ರೆ ಅಣ್ಣಾ ಹಜಾರೆ ಅವ್ರ ಹತ್ರ ಹೋಗಿ ತಿಳ್ಕೊಬೇಕಂದ್ರೆ ಪ್ರತಿಯೊಂದು ಹಳ್ಳಿಯನ್ನು ಅವ್ರು ಒಂದು ಸುಂದರ ಗ್ರಾಮವನ್ನಾಗಿ ಮಾಡಿದ್ದಾರೆ. ಮತ್ತೆ ಪಾನ ಮುಕ್ತ, ಧೂಮಪಾನ ಮುಕ್ತ ಆ ತರ ಒಂದು ಹಳ್ಳಿಗಳನ್ನ ಅವ್ರು ಉದ್ಧಾರ ಮಾಡಿದ್ದಾರೆ. ಹಳ್ಳಿಗಳನ್ನ ಉದ್ಧಾರ ಮಾಡಿದ್ರಲ್ಲಿ ಫಸ್ಟ್ ಅನ್ನೋದೇ ಅಣ್ಣಾ ಹಜಾರೆ ಅವರು. ಅದನ್ನ ಯಾರಾದ್ರೂ ಬೇಕಾದ್ರೆ ಮಹಾರಾಷ್ಟ್ರ ಸೈಡ್ ಹೋಗೋರು ಆ ಕಡೆ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಬನ್ನಿ. ಓಕೆ, ಥ್ಯಾಂಕ್ ಯು ಜಗದೀಶ್ ಸರ್. ಸೊ ಅವ್ರ ಜೊತೆಗೆ ಇತ್ತೀಚಿನ ಕಾಲದಲ್ಲಿ ಏನಾಗಿದೆ, ಪ್ರಕೃತಿ ವ್ಯವಸಾಯವನ್ನು ಪೂರ್ತಿ ಪ್ರೋತ್ಸಾಹ ಮಾಡಿ ಪಿತಾಮಹ ಅಂತ ಹೇಳ್ಬೋದು. ಪ್ರಕೃತಿ ವ್ಯವಸಾಯಕ್ಕೆ ಪಿತಾಮಹ ಅಂದ್ರೆ ನಮ್ಮ ಧ್ಯಾನಕ್ಕೆ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಆ ತರ ಆಗಿದ್ರು. ಈ ಪ್ರಕೃತಿ ವ್ಯವಸಾಯಕ್ಕೆ ಪಿತಾಮಹ ಆಗಿರೋದು ಸುಭಾಷ್ ಪಾಲೇಕರ್ ಜಿ ಅಂತ. ಅವ್ರಿಗೆ ಈಗಾಗಲೇ ಉತ್ತಮ ಪುರಸ್ಕಾರಗಳು ಸಿಕ್ಕಿದೆ ಸೆಂಟ್ರಲ್ ಗವರ್ಮೆಂಟ್ ಇಂದ, ನಮ್ಮ ಕೇಂದ್ರೀಯ ಸರ್ಕಾರದಿಂದ. ಸೊ ಅವ್ರೂ ಅಷ್ಟೇ, ಈಗ ಇದ್ದಾರೆ ಅವರು, ಅಣ್ಣಾ ಹಜಾರೆ ಇದ್ದಾರೆ, ಇವರು ಇದ್ದಾರೆ. ಸೊ ಅವರು ಅಷ್ಟೇ ಪೂರ್ತಿ ಅಂದ್ರೆ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ ದೇಶಕ್ಕೆ. ನಿಸ್ವಾರ್ಥ ಸೇವಾ ರೈತರಿಗೆ. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಈ ಸೇಂದ್ರೀಯ ವ್ಯವಸಾಯ ಅಲ್ಬೇಕಂದ್ರೆ ಆರ್ಗಾನಿಕ್ ಫಾರ್ಮಿಂಗ್, ಈ ಪ್ರಕೃತಿ ವ್ಯವಸಾಯ, ಸಹಜ ವ್ಯವಸಾಯ ಏನಿದೆಯೋ ತುಂಬಾ ಚೆನ್ನಾಗಿ ನಡೀತಾ ಇದೆ. ಹೆಚ್ಚಾಗಿ ನಡೀತಾ ಇರೋದು ಕರ್ನಾಟಕದಲ್ಲಿ ಅಂತ ಹೇಳ್ಬೋದು. ಈ ಮಾಂಡ್ಯ ಪ್ರಾಂತ ಇದೆಲ್ಲ ನೋಡ್ತಾ ಇದ್ರೆ. ಸೊ ಇದೆಲ್ಲಾನು ಅವ್ರಿಗೂ ತುಂಬಾ ಅಭಿನಂದನೆ ತಿಳಿಸ್ಬೇಕಾಗತ್ತೆ. ಯಾರು ನಮ್ಮ ಸುಭಾಷ್ ಪಾಲೇಕರ್ ಜಿಗೆ ಮತ್ತೆ ಅಣ್ಣಾ ಹಜಾರೆಗೆ. ಇಂತ ದೊಡ್ಡ ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳು ಎಲ್ಲ ಅವ್ರ ಕೃಷಿಯಿಂದನೇ ಈಗ ಇಷ್ಟುವರೆಗಂತೂ ನಾವು ಉಳಿಸ್ಕೊಂಡಿದ್ದೀವಿ ಅಷ್ಟೇ. ಅಟ್ಲೀಸ್ಟ್ ನಮ್ಮ ಪರಿಜ್ಞಾನವನ್ನು, ನಮ್ಮ ಪ್ರಾಚೀನ ಜ್ಞಾನವನ್ನು. ಇಲ್ಲ ಅಂದ್ರೆ ಎಲ್ಲ ಒಟ್ಟೋಗ್ತಾ ಇತ್ತು. ಪೂರ್ತಿ ರಾಸಾಯನಿಕಯುತ ವ್ಯವಸಾಯ ಮಾಡಿ ಈಗಾಗಲೇ ಹೇಳ್ಬೇಕಂದ್ರೆ ಹೇಳ್ತಾ ಇರ್ತಾರೆ, ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾರೆ. ಮೊನ್ನೆ ನಮ್ಮ ಜಗ್ಗಿ ವಾಸುದೇವ್, ಸದ್ಗುರು ಜಗ್ಗಿ ವಾಸುದೇವ್ ಅವ್ರನ್ನೂ ಪ್ರಚಾರ ತುಂಬಾ ಹೆಚ್ಚು ಮಾಡಿದ್ದಾರೆ, ಸೇವ್ ಸಾಯಿಲ್ ಅಂತ. ಅದೇ ಯಾಕೆ ಮಾಡಕ್ ಹೋದ್ರಂದ್ರೆ ಅವರು ಇಡೀ ಪ್ರಪಂಚದಲ್ಲೇ ಅವ್ರು ಹೇಳ್ತಾ ಇದ್ರು ಈಗಾಗಲೇ 80% ಈ ಭೂಮಿ ನಿರ್ಜೀವ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಇನ್ನು ಇರೋದು 20% ಅಂತ. ಆ 20% ಒಂದು 10 ವರ್ಷ ಬರ್ಬೋದು ಅಂತ ಹೇಳ್ತಾರೆ ಅವರು. ಇನ್ನು 10 ವರ್ಷವರೆಗೆ ಬಲಿಕೆ ಆಗತ್ತೆ, ಅದಾದ್ಮೇಲೆ ನಿಂತು ಹೋಗ್ತದೆ. ಆದ್ರೆ ನಿಮ್ಮ ಆಹಾರ ನಿಂತೋದ್ರೆ ನೀವು ಎಲ್ಲಿಂದ ಆಹಾರ ಬೆಳೆಸೋದು? ಈಗೇನು ಗೊತ್ತಾ, ಅವಾಗ ಏನ್ ಮಾಡತ್ತೆ, ಎಲ್ಲ ಆಹಾರ ಈ ಪ್ರಾಸೆಸ್ ಫುಡ್ ತರ ಬರುತ್ತೆ, ಅಂದ್ರೆ ಫ್ಯಾಕ್ಟ್ರಿಗಳಿಂದ ಬರ್ತದೆ ಆಹಾರ. ಇಷ್ಟುವರೆಗೂ ಎಲ್ಲಿಂದ ಬರ್ತಾ ಇತ್ತು ಆಹಾರ? ನಮ್ಮ ಹೊಲಗಳಿಂದ, ಸಸ್ಯಗಳಿಂದ ಬರ್ತಾ ಇತ್ತು, ಬೆಳೆಗಳಿಂದ ಬರ್ತಾ ಇತ್ತು. ಈಗ ಬೆಳೆಗಳಿಂದ ಬರಲ್ಲ, ಯಾವುದೇ ವ್ಯವಸಾಯದಿಂದ ಬರಲ್ಲ, ನೇರವಾಗಿ ಫ್ಯಾಕ್ಟ್ರೀಸ್ ಇಂದ ಬರುತ್ತೆ. ಅಂತ ಆಹಾರವನ್ನು ನಾವು ಸೇವನೆ ಮಾಡಬೇಕಾಗತ್ತೆ. ಆಹಾರದಲ್ಲಿ ಏನಿರುತ್ತೆ? ಕೆಮಿಕಲ್ಸ್, ರಸಾಯನಗಳು ಹೆಚ್ಚು ಉಪಯೋಗಿಸಿ ಅವ್ರು ತಯಾರು ಮಾಡ್ತಾರೆ. ಯಾಕಂದ್ರೆ ಪ್ರಾಸೆಸ್ಡ್ ಫುಡ್ ಯಾವುದನ್ನು, ಪ್ರಾಸೆಸ್ಡ್ ಫುಡ್ ಅಂದ್ರೆ ಅರ್ಥ ಸಂಸ್ಕರಿಸಿದಂತ ಆಹಾರ ಅಂತ ಅರ್ಥ. ಆ ಸಂಸ್ಕರಣೆ ಮಾಡಿರುವಂತ ಆಹಾರ ಯಾವುದೇ ಅದು ಹೆಚ್ಚಾಗಿ ಉಳ್ಕೋಬೇಕಂದ್ರೆ ಅವರು ಕೆಮಿಕಲ್ಸ್ ಮಿಶ್ರಣ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಅಂತ ಆಹಾರವನ್ನು ನಾವು ತಿನ್ನಿ ಬದುಕಬೇಕಾದಂತ ಪರಿಸ್ಥಿತಿ ಬರುತ್ತೆ ಅಂತ ಜಗ್ಗಿ ವಾಸುದೇವ್ ಅವರು ತುಂಬಾ ಗುರುಗಳು ತುಂಬಾ ಪ್ರಚಾರ ಮಾಡಿದ್ರು. ಆದ್ರೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ, ನಾವೆಲ್ಲ ಗಮನಿಸಬೇಕು ಇದೆಲ್ಲ. ಇತ್ತೀಚಿನ ಕಾಲದಲ್ಲಿ ನಮ್ಮ ಸುಭಾಷ್ ಪಾಲೇಕರಿಂದ, ಅಣ್ಣಾ ಹಜಾರೆಯಿಂದ ತಗೊಂಡಿರುವಂತ ಹೆಚ್ಚು ಜ್ಞಾನದಿಂದ, ಅಂದ್ರೆ ಅವರಿಂದ ಪಡೆರುವಂತ ಜ್ಞಾನದಿಂದ ಒಂದು ಮಹಾನ್ ವ್ಯಕ್ತಿ ಅವರು ತಯಾರಾಗಿದ್ದಾರೆ. ಅವರು ನಮ್ಮ ವಿಜಯರಾಮ್ ಸರ್ ಅಂತ ಹೈದರಾಬಾದಲ್ಲಿ ಇದ್ದಾರೆ. ಅವರು ಸೇವ್ ಸಂಸ್ಥಾ ಅಂತ ವ್ಯವಸ್ಥಾಪ ಮಾಡಿದ್ದಾರೆ. ಸೇವ್ ಸಂಸ್ಥೆ ಏನ್ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ, ನೀವಾದ್ರೂ ಎಲ್ಲರೂ ಅಂದ್ರೆ ಇಲ್ಲಿರುವಂತ ರೈತರು, ವ್ಯವಸಾಯ ಕ್ಷೇತ್ರದಲ್ಲಿ ಈಗಾಗಲೇ ಕೆಲಸ ಮಾಡಿಸ್ಕೊಡ್ತಾ ಇರೋರು, ನಿಮ್ಮ ಜಮೀನ್ದಾರ್ ಇದ್ರೆ ದಯವಿಟ್ಟು ಇದನ್ನು ಸಂಪರ್ಕಿಸಿ. ಏನಂತಂದ್ರೆ ಸೇವ್ ಸಂಸ್ಥೆ ಏನ್ ಮಾಡ್ತದೆ ಗೊತ್ತಾ, ನಾಟಿ ಬೀಜಗಳನ್ನು ತುಂಬಾ ಸಹಾಯ ಮಾಡ್ತಾ ಸ್ನೇಹಿತರೆ. ನಾಟಿ ಬೀಜಗಳು, ನಾಟಿ ಅಕ್ಕಿ,
ನಾಟಿ ಯಾವುದೇ ಸಸ್ಯ ಇರಲಿ ಅದಕ್ಕೂ ನಾಟಿ ಬೀಜಗಳು ಅದು ಸೇವ್ ಸಂಸ್ಥೆ ಸಂರಕ್ಷಣೆ ಮಾಡಿದೆ. ಅದು ಹೈದರಾಬಾದಲ್ಲಿದೆ. ಅದು ನೀವು ಗೂಗಲಲ್ಲಿ ಬೇಕಂದ್ರೆ ಸರ್ಚ್ ಮಾಡಿ ನಿಮ್ಗೆ ಗೊತ್ತಾಗತ್ತೆ. ಸೇವ್ ಅಂತ SAVE ಸೇವ್ ಸಂಸ್ಥೆ. ವಿಜಯರಾಮ್ ಸರ್ ಈಗ ತುಂಬಾ ಅದ್ಭುತವಾದ ಸೇವೆ ಮಾಡ್ತಾ ಇದ್ದಾರೆ. ಅವರು ಯೂಟ್ಯೂಬಲ್ಲೂ ಎಲ್ಲ ನೋಡ್ಕೋಬಹುದು ನೀವು. ಸೊ ಅವರು ಅಷ್ಟೇ, ಅವ್ರು ತೆಲುಗಲ್ಲೇ ಮಾತಾಡೋದು, ಆದ್ರೆ ಏನ್ ಮಾಡಿದ್ರು ಅದ್ಭುತವಾದ ಸೇವೆ ಸಲ್ಲಿಸ್ತಾ ಇದ್ದಾರೆ ಯಾರಿಗೆ, ಮಾನವ ಕುಲಕ್ಕೆ. ಈ ಸೇವ್ ಸಂಸ್ಥೆ ವ್ಯವಸ್ಥೆ ಮಾಡಿ ಅದರಿಂದ ಹೇಳ್ಬೇಕಂದ್ರೆ ಸಾವಿರಾರು ಬೀಜಗಳಿದೆ. ಪ್ರತಿಯೊಂದು ನೀವು ಯಾವುದೇ ತಗೊಳ್ಳಿ, ಒಂದು ಬ್ರಿಂಜಾಲ್ ಆಗಲಿ, ಟೊಮೊಟೊ ಆಗಲಿ, ಮತ್ತೆ ಈ ಅಕ್ಕಿ ಆಗಲಿ, ಗೋಧಿ, ಪ್ರತಿಯೊಂದಕ್ಕೂ ಒಂದು ನಾಟಿ ಬೀಜಗಳು ಸಾವಿರಾರು ವರ್ಷ ಹಿಂದುಗಡೆ ಸಿಗುವಂತ ಆ ಬೀಜಗಳನ್ನು ಸಂರಕ್ಷಣೆ ಮಾಡಿದೆ ಸ್ನೇಹಿತರೆ. ಒಂದು ಹೇಳ್ಬೇಕಂದ್ರೆ ಈ ಒಂದು ಅಕ್ಕಿ ತಗೋರಿ, ಅಕ್ಕಿ ಎಷ್ಟು ವಿಧಗಳ ಜಾತಿಗಳಿದೆ ಅಂದ್ರೆ ನಾಟಿ ಜಾತಿಗಳು ಒಂದು 50-60 ಇನ್ನೂ ಹೆಚ್ಚಾಗಿದೆ ಸ್ನೇಹಿತರೆ. ಅಷ್ಟು ಸಂರಕ್ಷಣೆ ಮಾಡಿದ್ದಾರೆ ಅವರು. ಆತರ ಆ ಸಂರಕ್ಷಣೆ ಮಾಡಿದ ಆ ಬೀಜಗಳನ್ನು ತಂದು ನೀವು ಅದು ನೆಟ್ಟಿ ಅದನ್ನು ನೀವು ಬೆಳೆಸಿದ್ರೆ ಏನಾಗುತ್ತೆ ಗೊತ್ತಾ, ನೇರವಾಗಿ ಹೃದಯ ತೊಂದರೆ ಇದ್ರೆ ಒಂದು ಅಕ್ಕಿ ಇದೆ, ಮತ್ತೆ ಮಕ್ಕಳಾಗ್ತಾ ಇಲ್ಲ ಅಂದ್ರೆ ಒಂದು ಅಕ್ಕಿ ಇದೆ, ಮಾವಿನ ಪಿಲ್ಲೆ ಅಂತ ನಾನು ಮುಂದೆ ಇಂದಿನ ತರಗತಿಯಲ್ಲಿ ಹೇಳಿದ್ದೀನಿ. ಆ ತರ ಈ ನಾಟಿ ಅಕ್ಕಿ ಜಾತದಲ್ಲಿ ಅವ್ರ ಹತ್ರ ಹೇಳ್ಬೇಕಂದ್ರೆ 100 ಇದೆ, 100 ಜಾತಿಗಳು ಅಂತ ಸಂರಕ್ಷಣೆ ಮಾಡಿದ್ರು ಅವರು. ಸೊ ಅಂತ ಮಹಾನ್ ವ್ಯಕ್ತಿ. ಅದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಮಾಹಿತಿ ಕೊಡಕ್ಕೆ ನಾನು ಪ್ರಯತ್ನ ಮಾಡಿಸ್ತೀನಿ. ಥ್ಯಾಂಕ್ ಯು. ರೈಟ್, ಥ್ಯಾಂಕ್ ಯು ಸರ್. ಸರ್ ಪುರುಷೋತ್ತಮ್ ಸರ್ ಮಾತಾಡಿ. ರೈಟ್. ಸೊ ಇನ್ಯಾರಾದ್ರೆ ಅನುಭವಿಸಿದ್ರೆ, ಇಲ್ಲಾಂದ್ರೆ ನಾವು ಮುಕ್ತಾಯ ಮಾಡೋಣ. ಗುರುಜಿ ಯಾವ್ದು ಕ್ವಶನ್ಸ್ ಇಲ್ಲ ಅನ್ಸುತ್ತೆ. ರೈಟ್, ಓಕೆ. ಓಕೆ, ಅದ್ಭುತವಾದ ಕಾನ್ಸೆಪ್ಟ್ ಗುರುಜಿ. ರೈನ್ ಹಾರ್ವೆಸ್ಟಿಂಗ್ ಮಾಡ್ಬೇಕು, ಮತ್ತೆ ಈಗ ರಾಳೆಗಾಂವ್ ಸಿದ್ದಿ ಈಗ ಅಣ್ಣಾ ಹಜಾರೆ ಅವ್ರ ಬಗ್ಗೆ ತುಂಬಾ ಹೇಳಿದೆ. ರೂರಲ್ ಡೆವಲಪ್ಮೆಂಟ್, ಫಸ್ಟ್ ನಾವು ಹಳ್ಳಿಗಳ ಉದ್ಧಾರವನ್ನ ಮಾಡ್ಬೇಕು. ಹಳ್ಳಿ ಉದ್ಧಾರ ಆದ್ರೆ ದೇಶನೇ ಉದ್ಧಾರ ಆಗುತ್ತೆ. ಹಳ್ಳಿಗಳನ್ನ ಪ್ರತಿಯೊಂದು ಎಲ್ಲರೂ ಹಳ್ಳಿ ಮೂಲಾನೇ ಬಂದಿರ್ತಾರೆ. ಹಳ್ಳಿಗಳನ್ನ ಉದ್ಧಾರ ಮಾಡ್ಬೇಕು. ಆಮೇಲೆ ಆಕ್ಚುಲಿ ಹಳ್ಳಿ ಉದ್ಧಾರ ಆದ್ರೆ ದಿಲ್ಲಿ ಉದ್ಧಾರ ಆಗುತ್ತೆ ಅಂತ ನಾನ್ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಗುರುಜಿ. ಒಂದು ನಾಟಿ ಹಸುವಿಂದ 30 ಎಕರೆ ವ್ಯವಸಾಯ ಮಾಡ್ಬೇಕಂತ ನಮ್ಮ ಸುಭಾಷ್ ಪಾಲೇಕರ್ ಜಿ ಅವರು ಹೇಳ್ತಾರೆ. ಅವರು ಅದಕ್ಕೆ ವಿಧಾನಗಳೆಲ್ಲ ರಚಿಸಿ ಈಗಾಗಲೇ ಇಂಪ್ಲಿಮೆಂಟ್ ಮಾಡಿ ಪ್ರಾಯೋಗ ಪೂರ್ವಕವಾಗಿ ಈಗಾಗಲೇ ಎಲ್ಲ ಪ್ರೂವ್ ಆಯ್ತು. ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ರೈಟ್, ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರ್. ಎಸ್, ಸೇಮ್ ಮೆಥಡ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರ್. ನ್ಯಾಚುರಲ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಆಕ್ಚುಲಿ ಈಗ ಎಲ್ಲ ಉಳುಮೆ ಎಲ್ಲ ಆಯ್ತು ಸರ್. ಓಕೆ, ಈ ಇಯರ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರ್. ನಾನೊಂದು 6 ಎಕರೆ ಲ್ಯಾಂಡ್ ಇದೆ, ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀನಿ ಸರ್. ಆಲ್ ದಿ ಬೆಸ್ಟ್ ಫಾರ್ ಯು. ಥ್ಯಾಂಕ್ಸ್ ಸರ್. ಒಂದ್ಸರಿ ಇನ್ವೈಟ್ ಮಾಡ್ತೀನಿ ಸರ್ ನಿಮ್ಗೆ, ನಮ್ಮ ಗ್ರೂಪ್ ನವ್ರಿಗೆ ಎಲ್ಲರಿಗೂ ಇನ್ವೈಟ್ ಮಾಡ್ತೀನಿ ಅಲ್ಲಿ. ನಾಟಿ ಬೀಜದಲ್ಲಿ ಏನಾದ್ರು ಸಹಾಯ ಬೇಕಂದ್ರೆ ಸೇವ್ ಸಂಸ್ಥಾನ ನೀವು ಸಂಪರ್ಕ ಮಾಡಿ. ಓಕೆ ಸರ್, ಓಕೆ, ಥ್ಯಾಂಕ್ಸ್ ಸರ್. ಸಹಾಯ ಮಾಡ್ತಾರೆ, ಅದ್ಭುತ ಬೀಜಗಳು. ನೀವು ಅದು ಕೊಟ್ರೆ ನೀವು ಬ್ರಿಂಜಾಲ್ ಅಂತ ಇಟ್ಕೊಳ್ಳಿ. ಬ್ರಿಂಜಾಲ್ ಒಂದು ಇಲ್ಲಿ 50 ರೂಪಾಯಿ 60 ರೂಪಾಯಿ ಆದ್ರೆ ಅದು 100 ರೂಪಾಯಿ ಇಲ್ಲ 150 ರೂಪಾಯಿ ಕೊಟ್ರು ಅಂತ ಕ್ವಾಲಿಟಿ, ಅಂತ ಬೀಜಗಳು, ಅಂತ ಫುಡ್, ಅಂತ ಸಸ್ಯ ಹೇಳ್ಬೇಕಂದ್ರೆ ಈ ತರಕಾರಿ ಸಿಗಲ್ಲ ನಿಮ್ಗೆ. ಅಂತ ಅದ್ಭುತ ಅದು ಹೇಳ್ಬೇಕಂದ್ರೆ ಈ ಸೇವ್ ಸಂಸ್ಥೆ ಸಹಾಯ ಮಾಡತ್ತೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಲ್ಲ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಗೆ ಒಳ್ಳೇದಾಗ್ಲಿ. ಯಾಕಂತಂದ್ರೆ ಭೂಮಿಯನ್ನ ಉಳುವವನೇ ಒಡೆಯ ಅಂತ ಹೇಳ್ತಾರಲ್ಲ. ಈಗ ಅಂತ ಕೆಲ್ಸವನ್ನ ನೀವು ಬೆಂಗಳೂರಂತ ಸಿಟಿ ಬಿಟ್ಟು ನೀವು ಮತ್ತೆ ಇಲ್ಲಿ ಬಂದು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಒಳ್ಳೆ ವಿಷಯ ಸರ್. ಕೇಳಿಕ್ಕೂ ತುಂಬಾ ಸಂತೋಷ ಆಯ್ತು. ನಾನ್ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ರಂಗನಾಥ್ ಗುರುಜಿ ಹತ್ರ ಇನಾಗ್ರೇಷನ್ ಮಾಡಿಸಿ ನಿಮ್ಮ ಒಂದು ಭೂಮಿಯ ಒಂದು ಫಲವತ್ತತೆ ಆಗ್ಲಿ ಅಂತ ನಾನ್ ಹೇಳ್ತೀನಿ ಸರ್. ಇಲ್ಲ ಮೇಡಮ್, ಅಲ್ಲಿ ನಂದು ತುಂಬಾ ಡ್ರೀಮ್ ಇದೆ ಮೇಡಮ್. ಒಂದೇ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಅಲ್ಲಿ ಆಕ್ಚುಲಿ ನಾನು ಪಿರಮಿಡ್ ಮಾಡ್ಬೇಕು ಅಂದ್ಕೊಂಡಿದೀನಿ. ಓಕೆ, ಈ ಟೂರಿಸಂ ಇದೆಯಲ್ಲ ಮೇಡಮ್, ಆ ರೀತಿ ನಾನು ಟೂರಿಸಂ ಮಾಡ್ಬೇಕಂತಿದ್ದೀನಿ. ಬಟ್ ದುಡ್ಡಿರೋದಿಲ್ಲ ಅಷ್ಟೇ. ಅಲ್ಲಿ ಬರ್ಬೇಕು, ಯಾರಾದ್ರೂ ಮೆಡಿಟೇಟ್ ಮಾಡ್ಬೇಕು, ಪಿರಮಿಡ್ ಮಾಡ್ಬೇಕು ಅಂದ್ಕೊಂಡಿದೀನಿ. ಆ ಪಿರಮಿಡ್ ಅಲ್ಲಿ ಒಂದಿನ ಅಥವಾ 2 ದಿನ ಪ್ರಕೃತಿ ಜೊತೆಗೆ ಇರ್ಬೇಕು. ಆಮೇಲೆ ಅವ್ರ ಪಾಡಿಗೆ ಅವ್ರು ಅಡಿಗೆ ಮಾಡ್ಕೋಬೇಕು, ಅವ್ರ ಪಾಡಿಗೆ ಅವ್ರು ಊಟ ಮಾಡ್ಬೇಕು, ಎಲ್ಲಾನು ಫ್ರೀ ಇರುತ್ತೆ. ಸರಿ, ಅದೇನೋ ಡ್ರೀಮ್ ಇದೆ ಮೇಡಮ್, ನೋಡೋಣ. ಅದು ಆದಷ್ಟು ಬೇಗ ನಿಮ್ಮೆಲ್ಲರ ಆರೈಕೆಯಿಂದ ಬೇಗ ಈಡೇರ್ಲಿ. ಓಕೆ, ಥ್ಯಾಂಕ್ಸ್ ಮೇಡಮ್. ಖಂಡಿತ ಈಡೇರುತ್ತೆ ಸರ್. ಥ್ಯಾಂಕ್ ಯು. ಎಲ್ಲ ಈ ನಾಟಿ ಜಾತಿಗಳು ಅಂದ್ರೆ ಈ ಅಕ್ಕಿಯಿಂದ ಹಿಡಿದು ಎಲ್ಲಾ ತರಕಾರಿಗಳು, ಎಲ್ಲಾ ಹಣ್ಣುಗಳು, ನಾಟಿ ಜಾತಿಗಳು ಏನಿದೆಯೋ ಅದು ಬೀಜಗಳು ತಗೊಂಡು ದಯವಿಟ್ಟು ನೆಟ್ಟಿ ಎಲ್ಲಾರ್ಗು ಡಿಸ್ಪ್ಲೇ ಮಾಡಿ. ಅಂದ್ರೆ ಬಂದಿರೋ ಜನ ಮಾಡ್ಕೊಂತಾರೆ. ಆ ಜೊತೆಗೆ ಈ ಅರಿವು ಕೊಟ್ರೆ ಅವ್ರಿಗೆ, ಅವ್ರು ಮತ್ತೆ ತಿರ್ಗಾ ಹೋಗಿ ಅವ್ರ ವ್ಯವಸಾಯ ಕ್ಷೇತ್ರದಲ್ಲಿ ಅದೇ ಮಾಡ್ಕೊತಾರೆ. ಓಕೆ ಸರ್, ಮಾಡ್ತೀನಿ. ಇವಾಗ ನಾವು ಈ GM ಸೀಡ್ಸ್, ಈ ಹೇಳ್ಬೇಕಂದ್ರೆ ಜೆನೆಟಿಕಲಿ ಮಾಡಿಫೈಡ್, ಇದರಿಂದ ಆಚೆ ಕಡೆ ಬರ್ಬೋದು ನಾವು. ಓಕೆ ಸರ್, ಓಕೆ, ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಅಲ್ಲ ಸರ್, ನಿಮ್ಮ ಆಶೀರ್ವಾದ ಇರಲಿ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಬಸವರಾಜ್ ಸರ್.
ಗುರುಜಿ ಕ್ವಶನ್ ಆನ್ಸರ್ ಸೆಷನ್ ಮುಗೀತು ಅನ್ಸುತ್ತೆ. ಓಕೆ, ಮುಕ್ತಾಯ ಮಾಡಿ. ರೈಟ್. ಓಕೆ ಓಕೆ, ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳಿಗೂ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸಿದ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಸಹ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತಿನ ಕಾರ್ಯಕ್ರಮ ಇವತ್ತು ತುಂಬಾ ಇಂಪಾರ್ಟೆಂಟ್. ಈಗ ಯಾಕಂದ್ರೆ ರೈನ್ ಸೀಸನ್ ಶುರು ಆಗಿರೋದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್. ಇವತ್ತು ತಿಳ್ಕೊಳ್ಳೇಬೇಕು. ಪ್ರತಿಯೊಬ್ರು ನೀರನ್ನ ಯಾವ ತರ ರೈನ್ ಹಾರ್ವೆಸ್ಟ್ ಮಾಡೋದು, ಯಾವ ತರ ಸಂಸ್ಕರಿಸ್ಬೇಕು ಅನ್ನೋದು ತುಂಬಾ ಗುರುಜಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಭೂಮಿ ಇರೋರೆಲ್ಲ ಇವತ್ತು ಅದನ್ನ ಪಾಲನೆ ಮಾಡ್ಬೇಕು ಅಂತ ಹೇಳ್ತೀನಿ. ಮತ್ತ ಮೌನ ಯೋಗಿ ರಮಣ ಮಹರ್ಷಿ ಗುರುಜಿ ಬಗ್ಗೆ ನಾಗೇಂದ್ರ ಪ್ರಸಾದ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ನಮಸ್ತೆ.